ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ 8 ಗಂಟೆ ಆಗಿದೆ. 8 ಗಂಟೆಗೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನಾವು ಮದುವೆಗೆ ಹೋಗೋದಕ್ಕೆ ರೆಡಿಯಾಗಿದ್ವಿ. ನನ್ನ ಮಗಳನ್ನ ಈ ರೀತಿಯಾಗಿ ರೆಡಿ ಮಾಡಿದ್ದೆ. ಹೋಗೋ ಟೈಮಲ್ಲಿ ಅವಳು ಡ್ರಾಯಿಂಗ್ ಎಲ್ಲ ಮಾಡ್ತಾ ಕೂತ್ಕೊಂಡಿದ್ಲು. ಅಲ್ಲಿಂದ ಹೊರಟು ಇವತ್ತು ಮನೆಯಲ್ಲಿ ನಾಷ್ಟ ಮಾಡಿರಲಿಲ್ಲ ನಾವು, ಹೀಗಾಗಿ ಹೊರಗಡೆನೇ ನಾಷ್ಟ ಮಾಡಿಕೊಂಡು ಅಲ್ಲಿಂದ ಸೀದಾ ನಾವು ಕೊಪ್ಪಳ ಹೋಗ್ತಾಯಿದ್ದೀವಿ. ಕೊಪ್ಪಳದಲ್ಲಿ ಮದುವೆ ಇದೆ. ತುಂಬ ನಾನು ಕೊಪ್ಪಳಕ್ಕೆ ಹೋಗಿದ್ದು ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ನಾನು ಹೋಗಿಲ್ಲ. ಹಾಗೆ ಅಲ್ಲಿ ಗವಿಸಿದ್ದೇಶ್ವರ ಮಠ ಎಲ್ಲರಿಗೂ ಗೊತ್ತಿರುವಂಥದ್ದು. ನಾನು ಅದನ್ನು ಕೂಡ ನೋಡಿರಲಿಲ್ಲ. ಇವತ್ತು ಸಾಧ್ಯ ಆದರೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಮದುವೆಗೆ ಹೋದ್ವಿ ನಾವು. ಮದುವೆಗೆ ಹೋಗೋಷ್ಟರಲ್ಲೇ ಸ್ಟೇಜ್ ಮೇಲೆ ಗಂಡು ಹೆಣ್ಣನ್ನು ಕರ್ಕೊಂಡು ಬರ್ತಾಯಿದ್ರು. ಕರೆಕ್ಟ್ ಟೈಮ್ಗೆ ಹೋದ್ವಿ ಅಂತ ಅನ್ನಿಸ್ತು ನನಗೆ. ಈಗ ಮದುವೆ ಇರೋದು ನಮ್ಮ ಮನೆಯವರ ಅತ್ತೆ ಮಗಳದು. ಹಾರ ಎಲ್ಲ ಎಕ್ಸ್ಚೇಂಜ್ ಮಾಡಿ ಅವರು ತಾಳಿ ಕೂಡ ಹಾಕಿಸ್ತಾಯಿದ್ರು. ಈ ರಿಸೆಪ್ಷನ್ ಟೈಮಲ್ಲಿ ತಾಳಿ ಹಾಕಿಸ್ತಾರಲ್ಲ, ಆ ಒಂದು ಪದ್ಧತಿನ ಮಾಡ್ತಾಯಿದ್ರು. ತಾಳಿನ ಹಾಕಿಸ್ಬಿಟ್ಟು ಹಾಗೆ ಹಾರ ಕೂಡ ಅವರು ಹಾಕ್ಸಿದ್ರು. ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು. ನನಗೆ ತುಂಬ ಇಷ್ಟ ಆಯಿತು ಡೆಕೋರೇಷನ್ ಎಲ್ಲ. ಸ್ವಲ್ಪ ಲೈಟು ಏನಂದರೆ ಚೆನ್ನಾಗಿತ್ತು, ಬಟ್ ನನ್ನ ಮೊಬೈಲಲ್ಲಿ ಯಾಕೋ ಬ್ಲಿಂಕ್ ಆಗ್ತಾಯಿತ್ತು. ಯಾಕೆ ಅಂತ ಗೊತ್ತಾಗಲಿಲ್ಲ ನನಗೆ. ಮಂತ್ರ ಎಲ್ಲ ಓದ್ಬಿಟ್ಟು ಅವರು ಹಾರ ಹಾಕ್ಸಿದ್ರು. ಮನೆಯಲ್ಲಿ ಎಲ್ಲರೂ ರಿಲೇಷನ್ಸ್ ಸಿಕ್ಕರು. ಅವ್ರ ಜೊತೆಗೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ನನ್ನ ಮಗಳಿಗಂತೂ ಈ ರೀತಿ ಫಂಕ್ಷನ್ಸ್ ಏನಾದ್ರು ಇದ್ದರೆ ಭಾಳ ಖುಷಿ ಆಗುತ್ತೆ ಅವಳಿಗೆ. ಓಡಾಡೋದು ಮಾಡೋದು, ಅದರಲ್ಲೂ ಕೂಡ ಅವಳು ಲೆಹಂಗಾ ಹಾಕ್ಕೊಂಡಿದ್ದಾಳೆ ನೋಡಿ, ಆ ಥರ ಅವಳಿಗೆ ಇತ್ತು ಅಂದರೆ ಇನ್ನೂ ಖುಷಿ ಆಗುತ್ತೆ. ಆ ಥರ ಓಡಾಡಿಕೊಂಡು ಆ ಲೆಹಂಗಾ ಮೇಲೆ ಇರಬೇಕು ಅನ್ನೋದು ಅವಳ ಆಸೆ. ಈ ಥರ ಫಂಕ್ಷನಿಗೆ ಏನಾದ್ರು ಹೋಗಬೇಕು ಅಂದರೆ ಅವಳು ಈ ರೀತಿ ರೆಡಿ ಆಗೋದಕ್ಕೆ ತುಂಬ ಇಷ್ಟಪಡ್ತಾಳೆ. ಹಾಗೆ ಅವ್ರಿಗೆ ಅಕ್ಷತೆ ಎಲ್ಲ ಹಾಕಿಬಿಟ್ಟು ಗಿಫ್ಟ್ ಎಲ್ಲ ಕೊಟ್ಟು ನಾವು ಕೆಳಗಡೆ ಬಂದು ಮತ್ತೆ ವಾಪಸ್ ಎಲ್ಲರ ಜೊತೆಗೂ ಮಾತಾಡ್ತಾ ಕೂತ್ಕೊಂಡು, ಇವರೆಲ್ಲ ನಮ್ಮ ಫ್ಯಾಮ್ಲಿ ಮೆಂಬರ್ಸ್. ಇವ್ರ ಜೊತೆಗೆ ಒಂದೆರಡು ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ತುಂಬ ಖುಷಿ ಅನಿಸುತ್ತೆ. ಯಾವಾಗಾದರೂ ಒಂದು ಸಾರಿ ಈ ರೀತಿ ಸೇರಿರ್ತೀವಿ. ಯಾಕಂದರೆ ಈಗ ಹೆಂಗಿದೆ ಅಂದರೆ ಬ್ಯುಸಿ ಲೈಫು, ಬೇಗ ಎಲ್ಲೂ ಹೋಗೋಕ್ಕಾಗಲ್ಲ, ಆ ರೀತಿ ಆಗುತ್ತೆ ನೋಡಿ. ಎಲ್ಲರೂ ಒಂದು ಸ್ವಲ್ಪ ಈ ರೀತಿಯಾಗಿ ಫೋಟೋ ತೆಗೆಸ್ಕೊಂಡ್ವಿ ಫ್ಯಾಮ್ಲಿ ಮೆಂಬರ್ಸು. ಮದುವೆ ಅಂಥದ್ರಲ್ಲೇ ಈ ರೀತಿ ಎಲ್ಲರೂ ಒಂದು ಕಡೆ ಸೇರಬೇಕು ಅಂದರೆ ಈ ರೀತಿಯಾದಂಥ ಕಾರ್ಯಕ್ರಮಗಳಿದ್ದರೆ ಮಾತ್ರ ಸೇರ್ತೀವಿ, ಇಲ್ಲಾಂದರೆ ಆಗೋದೇ ಇಲ್ಲ. ಒಟ್ಟಿಗೆ ಸೇರೋದು ಸ್ವಲ್ಪ ಕಷ್ಟನೇ ಆಗಿಬಿಡತ್ತೆ. ರಿಸೆಪ್ಷನೆಲ್ಲ ಮುಗಿಸ್ಕೊಂಡು ಎಲ್ಲರ ಜೊತೆಗೂ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಚೆನ್ನಾಗಿತ್ತು. ನಮ್ಮ ಉತ್ತರ ಕರ್ನಾಟಕದ ಕಡೆ ಏನಂದರೆ ಡೊಣ್ಣು ಮೆಣಸಿನ್ಕಾಯಿ ಪಲ್ಯ ಮಾಡಿಸಿದ್ರು ಇವರು. ಬದನೆಕಾಯಿ ಕೂಡ ಮಾಡಿಸ್ತಾರೆ. ಮೊಸರು, ಶೇಂಗಾ ಪುಡಿ, ಆಮೇಲೆ ಒಣ ರೊಟ್ಟಿಗೆ ಎಣ್ಣೆನಲ್ಲಿ ಕರೆದ್ಬಿಟ್ಟು ಅದಕ್ಕೆ ಶೇಂಗಾ ಪುಡಿ ಎಲ್ಲ ಉದುರಿಸಿಟ್ಟಿರ್ತಾರೆ. ಊಟ ಎಲ್ಲ ಮಾಡಿಕೊಂಡು ಹೊರಡೋ ಅಷ್ಟೊತ್ತಿಗೆ 5 ಗಂಟೆ ಆಗಿತ್ತು. 5 ಗಂಟೆ ಆದಮೇಲೆ ನಾವೀಗ ಗವಿಸಿದ್ದೇಶ್ವರ ಮಠಕ್ಕೆ ಹೋಗ್ತಾ ಇದ್ದೀವಿ. ಆ ಕಲ್ಯಾಣ ಮಂಟಪದಿಂದ ತುಂಬಾ ಹತ್ತಿರ ಇದೆ ಗವಿಸಿದ್ದೇಶ್ವರ ಮಠ. ಎರಡು ತುಂಬ ದೂರ ಏನಿರಲಿಲ್ಲ. ಹೀಗಾಗಿ ಮಠಕ್ಕೆ ಹೋಗಿ ಬರೋಣ ಅಂತ ನಾನು ಕೂಡ ಒಂದು ಸಾರಿ ನೋಡಿರಲಿಲ್ಲ. ನಾನು ಅಂದ್ಕೊಂಡೆ ತುಂಬ ಚಿಕ್ಕದಾಗಿರ್ಬೋದು ಏನೋ ಅಂತ ಅಂದ್ಕೊಂಡಿದ್ದೆ. ನಾನು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ನಮ್ಮ ಮನೆಯವರು ಒಂದು ಸಾರಿ ಬಂದಿದ್ದಾರೆ, ಬಟ್ ಇದು ನೋಡಿದ ತಕ್ಷಣವೇ ಅನ್ನಿಸ್ತು ಇದು ತುಂಬ ದೊಡ್ಡದಾಗಿದೆ ಅಂತ. ನಮ್ಮ ಮನೆಯವರು ಬಂದಾಗ ಈ ರೀತಿಯಾಗಿರಲಿಲ್ಲ ಅಂತ ಹೇಳಿದ್ರು. ಈಗ ಮಾತ್ರ ತುಂಬ ಚೆನ್ನಾಗಿದೆ ಇದು. ಒಂದು ದಿನ ಇದ್ದರೆ ಆರಾಮಾಗಿ ಓಡಾಡಿಕೊಂಡು ಅಲ್ಲಲ್ಲಿ ಕೂತ್ಕೊಂಡು ಒನ್ ಡೇ ಪಿಕ್ನಿಕ್ ಮಾಡ್ಬೋದು, ಆ ರೀತಿ ಪ್ಲೇಸ್ ಇದೆ ಇದು ಆ್ಯಕ್ಚುಲಿ. ನಮ್ಮ ಮನೆಯವರು ಹಾಗೆ ನಂದು ನನ್ನ ಮಗಳದು ಒಂದು ಫೋಟೋ ತೆಗಿತೀನಿ ಅಂದರು. ಅವಳು ಬೇಗ ಬಾತ್ರೂಮ್ಗೆ ಹೋಗಬೇಕು, ಬೇಗ ಬನ್ನಿ ಅಂತ ಕರಿತಾ ಇದ್ಲು ಅವಳು. ಅಷ್ಟರಲ್ಲೇ ಅವಳನ್ನೆಲ್ಲ ವಾಶ್ರೂಮಿಗೆಲ್ಲ ಕರ್ಕೊಂಡು ಹೋಗಿ ಬಂದು ಈಗ ನೋಡಿ ಒಂದಿಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ನಾವು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಮಠ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಯಾರಾದ್ರೂ ಹೋಗಿಲ್ಲ ಅಂದರೆ ಒಂದು ಸಾರಿ ಹೋಗಿ ಬನ್ನಿ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ. ಹಾಗೆ ಅನ್ನ ಪ್ರಸಾದ ಕೂಡ ಇರುತ್ತೆ. ಅವರು ಚೀಟಿ ಕೊಡ್ತಾರೆ, ಹೋಗಿ ಊಟ ಮಾಡ್ಕೊಂಡು ಕೂಡ ಬರ್ಬೋದು.
ತುಂಬ ಚೆನ್ನಾಗಿರುತ್ತೆ. ನಿಮಗೆ ಪ್ರಸಾದ ನೀವು ಎಲ್ಲೇ ಗುಡಿ ಮಠ ಎಲ್ಲೇ ಹೋಗಿ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿರುತ್ತೆ ಎಲ್ಲಿ ಹೋದರೂ ಕೂಡ. ಆಮೇಲೆ ಇಲ್ಲೆಲ್ಲ ಏನಂದರೆ ಗಿಡಗಳನ್ನ ಜಾಸ್ತಿ ಹಾಕ್ಕೊಂಡಿದ್ದಾರೆ, ಹೀಗಾಗಿ ತಣ್ಣಗಿರುತ್ತೆ ಅನಿಸುತ್ತೆ ಯಾವಾಗ್ಲೂ. ನಾವು ಹೋದ ದಿನ ಅಂತೂ ಇಲ್ಲಿ ತುಂಬ ತಣ್ಣಗಿತ್ತು, ಗಾಳಿ ಜಾಸ್ತಿ ಬಿಡ್ತಾಯಿತ್ತು, ಅಲ್ಲೇ ಕುಂತಲ್ಲೇ ಮಲ್ಕೋಬೇಕು, ಅಷ್ಟು ನಿದ್ದೆ ಬರುವಷ್ಟು ಗಾಳಿ ಇತ್ತು ಇಲ್ಲಿ. ನನ್ನ ಮಗಳಂತೂ ಓಡಾಡೋದು ಈ ರೀತಿ ಜಾಸ್ತಿ ಮಾಡ್ತಾಯಿದ್ಲು, ಯಾಕಂದರೆ ಅವಳಿಗೆ ಈ ರೀತಿ ಪ್ಲೇಸಸ್ಗೆ ಹೋಗೋದಂದರೆ ತುಂಬ ಇಷ್ಟ. ಅವಳು ತುಂಬ ಎಂಜಾಯ್ ಮಾಡಿದ್ಲು, ಎಲ್ಲರಿಗಿಂತ ಫಸ್ಟು ಎಂಜಾಯ್ ಮಾಡಿದ್ದೆ ಅವಳು. ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋದರೆ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ಅವಳಿಗೆ, ಅಲ್ಲೇನಿದೆ ಇಲ್ಲೇನಿದೆ, ಅದ್ಯಾಕೆ ಹಾಗೆ ಇದ್ಯಾಕೆ ಹಿಂಗೆ ಅನ್ನೋ ಒಂದು ಪ್ರಶ್ನೆ ಜಾಸ್ತಿ ಅವಳದು. ನೋಡಿ ಈ ರೀತಿ ಮೆಟ್ಲೆಲ್ಲ ಇತ್ತು, ಓಡಾಡೋದಕ್ಕೆ ಟೈಮ್ ಬೇಕಷ್ಟೇ. ಆಮೇಲೆ ಗುಡಿ ಗದಿಗೆ ಅಂತೀವಿ ನಾವು, ನೀವೇನು ಹೇಳ್ತೀರಾ? ನಾವು ಗದಿಗೆ ಅಂತೀವಿ. ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಮೇಲೆ ಹೋದರೆ ಪೂರ್ತಿ ವ್ಯೂ ಕಾಣುತ್ತೆ. ನನಗನ್ಸುತ್ತೆ ಇಡೀ ಕೊಪ್ಪಳನೇ ಕಾಣ್ಬೋದೇನೋ ಅಂತ, ತುಂಬ ಚೆನ್ನಾಗಿ ವ್ಯೂ ಇದೆ. ನೀವು ಸಾಧ್ಯ ಆದರೆ ಒಂದು ಸರಿ ಹೋಗಿ ನೋಡಿ ಬನ್ನಿ, ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಬನ್ನಿ. ನೋಡಿ ಈ ರೀತಿ ಒಳಗಡೆ ಇರುತ್ತೆ, ನಮ್ಮಲ್ಲೆಲ್ಲ ಈ ರೀತಿಯಾಗಿರುತ್ತೆ. ನೀವು ಕೊಪ್ಪಳಕ್ಕೇನಾದರೂ ಬಂದರೆ ಈ ಮಠನ ನೋಡಿ ಹೋಗಿ, ನಿಮಗೆ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಮಠಕ್ಕೆಲ್ಲ. ಅದರಲ್ಲೂ ಈ ಥರ ಮಠ ಇದ್ರಂತೂ ಅಲ್ಲಿಂದ ಹೊರಗಡೆ ಬರೋಕ್ಕೆ ಬರಲ್ಲ, ಅಷ್ಟು ಇಷ್ಟ ಆಗುತ್ತೆ. ಇದು ನೋಡಿ ಪ್ರಸಾದದ ಚೀಟಿ ಕೊಡ್ತಾಯಿದ್ರು, ನನ್ನ ಮಗಳಿಗೂ ಕೂಡ ಒಂದು ಕೊಟ್ಟರು ಅವರು. ಅಲ್ಲಿ ಹೋದವ್ರಿಗೆ ಎಲ್ಲರಿಗೂ ಆದಷ್ಟು ಕೊಡ್ತಾರೆ. ಇದು ನೋಡಿ ಸ್ವಲ್ಪ ಕೆಳಗಡೆ ಇದೆ, ಇಲ್ಲಿಂದ ಮತ್ತೆ ವಾಪಸ್ ಮೇಲೆ ಈ ರೀತಿಯಾಗಿ ಹೋಗೋದು. ಸ್ವಲ್ಪ ಮೆಟ್ಲು ದೊಡ್ಡದಾಗಿದೆ, ಬಟ್ ಈ ರೀತಿಯಾಗೇ ಇರುತ್ತೆ ಆಲ್ಮೋಸ್ಟ್ ಮಠಗಳಲ್ಲಿ. ಆದರೆ ನಾನು ಎಷ್ಟೊಂದು ಮಠ ನೋಡಿದ್ದೀನಿ, ಬಟ್ ಈ ಮಠ ಏನಿದೆಯಲ್ಲ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಸುತ್ತಲೂ ಕಲ್ಲು ಹಾಕಿದ್ದಾರೆ ಫ್ರೆಂಡ್ಸ್, ಈ ರೀತಿಯಾಗಿ ಯಾವುದೇ ತೊಂದರೆ ಆಗಲ್ಲ. ಆಮೇಲೆ ಕ್ಲೀನ್ನೆಸ್ ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ ಅವರು. ಕೆಲಸದವರು ಅಲ್ಲಲ್ಲಿ ಕಸ ಬಿದ್ದಿದ್ರೆ ಆವಾಗಲೇ ತೆಗೆದು ಎತ್ತಾಕ್ತಾಯಿದ್ರು ನಾವು ಹೋದಾಗ. ಹಾಗೆ ನಾವು ಅಲ್ಲಿ ಹೋದಾಗ ನಮ್ಮ ಮೈದ್ನಯವರು, ಅವರು ಹೆಂಡತಿ ಮತ್ತು ಮಗ ಈ ಮೂವರು ಬಂದಿದ್ದರು. ಅವ್ರ ಜೊತೆಗೆ ಒಂದೆರಡು ಫೋಟೋ ತಕ್ಕೊಂಡು, ಇದು ನೋಡಿ ಪೂರ್ತಿ ಮೇಲೆ ಬಂದಾಗ ಈ ರೀತಿಯಾದಂಥ ವ್ಯೂ. ಅದರಲ್ಲೂ ಕೂಡ ನಾವು ಹೋದಾಗ ಸ್ವಲ್ಪ ಮೋಡ ವಾತಾವರಣ, ಆಮೇಲೆ ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಗಾಳಿ ಎಷ್ಟು ಜಾಸ್ತಿ ಇತ್ತು ಅಂದರೆ ಎಲ್ಲಿ ಬೀಳ್ತೀವೇನೋ ಅನ್ನೋ ಥರ ಇತ್ತು ಗಾಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೇಫ್ಟಿ ಕೂಡ ಮಾಡಿದ್ದಾರೆ ಅವರು. ಹಾಗೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಡೋದಾಗ ಸ್ವಲ್ಪ ಹುಷಾರಿರ್ಬೇಕಷ್ಟೇ, ಬಟ್ ಇನ್ನೂ ಸ್ವಲ್ಪ ಕೆಲಸ ಬಾಕಿ ಉಳ್ಕೊಂಡಿದೆ ಅನಿಸುತ್ತೆ. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂದರೆ ಅಲ್ಲಿ ನೋಡೋದಕ್ಕೆ. ಆಲ್ಮೋಸ್ಟ್ ನನಗನ್ಸುತ್ತೆ ಅಲ್ಲಿ ಏನಾದರೂ ನೋಡೋಕ್ಕೆ ಬಂದವರು ಈ ಮಠಕ್ಕೆ ಬಂದೇ ಬರ್ತಾರೇನೋ ಅಂತ. ನೋಡಿ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈ ಮಳೆಗಾಲದಲ್ಲಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸುತ್ತೆ. ನಾವು ಮಳೆಗಾಲದಲ್ಲಿ ಆಯಿತು ನೇಚರ್ ನೋಡೋದಕ್ಕೆ ನಾವು ಎಲ್ಲೆಲ್ಲೋ ಹೋಗ್ತೀವಿ, ಅದ್ರ ಬದಲಾಗಿ ನಮ್ಮ ಕರ್ನಾಟಕದಲ್ಲೇ ಸಾಕಷ್ಟು ಜಾಗಗಳಿದೆ ನೇಚರ್ ನೋಡೋದಕ್ಕೆ ಅಂತ. ತುಂಬ ಚೆನ್ನಾಗಿ ನೇಚರ್ ಇರುತ್ತೆ ನಮ್ಮಲ್ಲೂ ಕೂಡ. ನಾವು ಅದನ್ನು ವ್ಯೂ ಪಾಯಿಂಟ್ ನಾವು ಕಂಡ್ಕೋಬೇಕಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನನ್ನ ಮಗಳಿಗಂತೂ ಓಡಾಡಿ ಸಾಕಾಗಿಬಿಟ್ಟಿತ್ತು. ಹೇಳ್ತಾ ಇದ್ಲು ಕಾಲು ನೋವಾಗ್ತಾ ಇದೆ ನನಗೆ, ಏನು ಮಾಡೋದು ಅಂತ ಹೇಳಿ. ನೋಡಿ ಆಲ್ಮೋಸ್ಟ್ ಕೊಪ್ಪಳ ಕಾಣುತ್ತೆ ಅಂದ್ಕೊತೀನಿ ಇಲ್ಲಿಂದ. ನನಗೂ ಕೂಡ ಈ ಮಠದ ಬಗ್ಗೆ ಇಷ್ಟೊಂದು ಐಡಿಯಾ ಇರಲಿಲ್ಲ, ಫಸ್ಟ್ ಟೈಮ್ ನಾನು ಬಂದಿರೋದು. ಇನ್ನೊಂದು ಸಾರಿ ಬಂದಾಗ ಪೂರ್ತಿಯಾಗಿ ಓಡಾಡಬೇಕು ಅನ್ನೋದಿದೆ ನನಗೆ. ನೋಡೋಣ, ಸಾಧ್ಯ ಆದರೆ ಇನ್ನೊಂದು ಸಾರಿ ನಾನು ಪೂರ್ತಿಯಾಗಿ ನೋಡ್ತೀನಿ. ನೋಡಿ ಗಾಳಿ ಎಲ್ಲ ಬರ್ತಾಯಿತ್ತು, ಎಷ್ಟು ಗಾಳಿ ಇದೆ ಅಂತ. ಈ ವಿಡಿಯೋನ ನಮ್ಮ ಮನೆಯವರು ಮಾಡಿರೋದು. ಅವರು ಉದ್ದವಾದಂಥ ಆ್ಯಂಗಲಲ್ಲಿ ಮಾಡಿಬಿಟ್ಟಿದ್ದಾರೆ. ಅಡ್ಡ ಮಾಡಿದರೆ ಇನ್ನೂ ಚೆನ್ನಾಗಿ ಬಂದಿರೋದು, ನಿಮಗೂ ಕೂಡ ಚೆನ್ನಾಗಿ ಕಂಡಿರೋದು. ನೋಡಿ ಇದು ಕೆಳಗಡೆನೇ ಅಂತ ಅನಿಸುತ್ತೆ ಮುಂದೆ ಹೋದರೆ, ಆದರೆ ಸ್ವಲ್ಪ ಗ್ರಿಲ್ಸ್ ಎಲ್ಲ ಹಾಕಿ ಇದನ್ನು ಮಾಡಿದ್ದಾರೆ.
ಆದರೂ ಕೂಡ ಒಂದೊಂದು ಸರಿ ಭಯ ಅನಿಸುತ್ತೆ ಮಕ್ಕಳನ್ನ ಕರ್ಕೊಂಡೋದಾಗ. ಬಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಗಾಳಿ ಕೂಡ ಅಷ್ಟೇ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಇನ್ನೇನು ಮಳೆ ಆಗುತ್ತೆ ಅಂತ ಅನಿಸುತ್ತೆ, ಬಟ್ ಏನಂದರೆ ಮಳೆನೇ ಆಗ್ತಿಲ್ಲ ಎಲ್ಲೂ ಕೂಡ. ಮಳೆ ಆಗಬೇಕು, ಮಳೆ ಆದರೆ ಒಂಚೂರು ನಮಗೂ ಕೂಡ. ನೋಡಿ ಕಂಬಗಳೆಲ್ಲ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ. ಇನ್ನೂ ಸ್ವಲ್ಪ ಕೆಲಸ ಇರ್ಬೋದು ಅಂತ ಅನಿಸುತ್ತೆ. ಇದನ್ನು ನೋಡಿ ಆದಮೇಲೆ ಇಲ್ಲೇ ಕೊಪ್ಪಳದ ಹತ್ತಿರ ಕಿನ್ನಾಳ ಅಂತ ಹೇಳಿ ಒಂದು ಊರಿದೆ. ಆ ಊರಲ್ಲಿ ಕಟ್ಟಿಗೆ ಸಾಮಾನೆಲ್ಲ ಮಾಡ್ತಾರೆ. ಅಂದರೆ ಗೊಂಬೆಗಳು, ಶೋ ಪೀಸು, ದೊಡ್ಡ ದೊಡ್ಡ ಗೊಂಬೆಗಳು ಗುಡಿಗೆ ಯೂಸ್ ಮಾಡ್ತಾರೆ ನೋಡಿ, ಆ ಥರದ್ದೆಲ್ಲ. ಅದನ್ನು ನೋಡೋಕ್ಕೆ ಹೋಗೋಣ, ಅಲ್ಲಿಂದ ಏನಾದರೂ ಸಿಕ್ಕರೆ ತೊಗೊಂಡು ಬರೋಣ ನಮ್ಮ ಸಿರಿಗೆ ಅಂತ ಹೇಳಿ ಅಂದ್ಕೊಂಡೆ. ಹಾಗಾಗಿ ನೋಡಿ ಬರೋಣ ಅಂತ ಹೇಳಿ ಅಂದ್ಕೊಂಡು ಮತ್ತೆ ಈಗ ನೋಡಿ ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆ ಹೋಗಿಬಿಟ್ಟು ಅಲ್ಲಿಂದ ಸೀದಾ ಕಿನ್ನಾಳಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಅವಳಿಗೆ ಒಂದೆರಡು ಗೊಂಬೆನ ಕೊಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೆ ನಿಮಗೆ ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ಕಿನ್ನಾಳೆ. ಯಾಕಂದರೆ ಈ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ. ನೆಕ್ಸ್ಟು ವಿಡಿಯೋ ಅದರದ್ದು ಹಾಕ್ತೀನಿ, ನೀವು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಮಠದ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ತನಕ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ ಅಂತ ಹೇಳ್ತೀನಿ. ಇದು ನೋಡಿ, ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ನಾವು. ತುಂಬ ಚೆನ್ನಾಗಿತ್ತು ವಾತಾವರಣ ಇಲ್ಲಿ. ಹಾಗೆ ಇದ್ರ ಎದುರುಗಡೆನೆ ಒಂದು ಸಣ್ಣ ಕೆರೆ ಥರ ಮಾಡಿದ್ರು. ಅದಕ್ಕೆ ಒಂದು ಸ್ವಲ್ಪ ಸಣ್ಣ ದೇವಸ್ಥಾನ ಥರ ಇತ್ತು. ನಾವು ಅಲ್ಲಿ ಹೋಗೋಕ್ಕಾಗಲಿಲ್ಲ ನಮಗೆ. ಹಾಗೆ ಇಲ್ಲಿ ಬಂದುಬಿಟ್ಟು ಒಂದು ಫೋಟೋ ಎಲ್ಲ ತಗೊಂಡ್ವಿ ನಾನು ನನ್ನ ಮಗಳು. ನೋಡಿ ಆ ಕಂಬಗಳ ಸಾಲು ಎಷ್ಟು ಚೆನ್ನಾಗಿದೆ ಅಂತ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆಮೇಲೆ ಗ್ರೀನ್ರಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ವಿಡಿಯೋ ಬೇಡ ಫೋಟೋ ತೆಗಿ ಅಂತ ಹೇಳಿ. ಹಾಗೆ ಇಲ್ಲಿಂದ ಸೀದಾ ನಾವು ಹೊರಗಡೆ ಹೊರಟ್ವಿ. ಹೊರಗಡೆ ಹೊರಟಾದ್ಮೇಲೆ ಅವಳು ನನ್ನ ಮಗಳು ಆನೆ ಮೇಲೆ ಕೂತ್ಕೊಂಡು ಆನೆಗೆ ಏನೋ ಹೇಳ್ತಾ ಇದ್ದಾಳೆ. ನೋಡಿಲ್ಲ, ಕೇಳಿಸ್ಕೊಳ್ಳಿ. ನೋಡಿಲ್ಲ ಸರಿ. ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಕಿನ್ನಾಳದಲ್ಲಿ ಹೇಗಿತ್ತು ಅಂತ ಹೇಳಿ. ಅದು ಹೇಗಿದೆ, ಕಟ್ಟಿಗೆ ವಸ್ತುಗಳನ್ನು ಅವ್ರು ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.